ನಾನು ಧರ್ಮಸ್ಥಳ ಪರ ಎಂಬ ಡಿಕೆ ಶಿವಕುಮಾರ್ ಅವರ ಹೇಳಿಕೆ ಸಂಬಂಧಿತವಾಗಿ ಹಲವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಡಿಕೆ ಹೇಳಿಕೆಗೆ ಮಾಜಿ ಡಿಸಿಎಂ ಅಶ್ವಥ್ ನಾರಾಯಣ್ ಸಹ ಪ್ರತಿಕ್ರಿಯಿಸಿದ್ದಾರೆ. ಮೊದಲು ಷಡ್ಯಂತ್ರ ಮಾಡಿರುವವರನ್ನ ಬಯಲಿಗೆ ತನ್ನಿ, ಅವನು ಯಾರು ಎತ್ತ ಇದೆಲ್ಲವೂ ಕೂಡ ಹೊರಬರಬೇಕು. ಅಪರಿಚಿತನ ಹಿಂದೆ ಯಾರೆಲ್ಲ ಇದ್ದಾರೆ ಅನ್ನೋದು ಕೂಡ ಬಯಲಾಗಬೇಕು. ಸರ್ಕಾರ ತನಿಖೆಯ ದಾರಿ ತಪ್ಪಿಸುವ ಕೆಲಸವನ್ನ ಮಾಡಬಾರ್ದು. ಆ ಕೆಲಸ ಮಾಡುತ್ತೆ ಅನ್ನೋದಾದ್ರೆ ನಾವು ಕೂಡ ಬಿಡೋದಿಲ್ಲ ಹೀಗಂತ ಮಾಜಿ ಡಿಸಿಎಂ ಅಶ್ವಥ್ ನಾರಾಯಣ್ ವಾಗ್ದಾಳಿ ನಡೆಸಿದ್ದಾರೆ. ಯಾರು ಈ ಅನಾಮಿಕ ವ್ಯಕ್ತಿ ಮತ್ತು ಅವನಿಂದೆ ಇರೋನು ಅವ್ರನ್ನೆಲ್ಲರನ್ನೂ ತನಿಖೆ ಮಾಡಿ ಅನ್ನೋಂಥದ್ದು SIT ಮಾಡಿ ಅವ್ರಿಗೆ ವಿಶೇಷವಾಗಿ ಸಪ್ರೇಟಾಗಿ ಮಾಡಿ ಆ ಮಹಾನ್ ಭಾವರನ್ನ ತನಿಖೆ ಮಾಡೋವಂಥದ್ದು. ಯಾರ್ಯಾರು ದೊಡ್ಡವರು ಇದಾರಲ್ಲ ಅವ್ರನ್ನೆಲ್ಲ ಆಚೆ ತನ್ನಿ. ನೀವು ನಿಜಕ್ಕೂ ಆಗ ಸರ್ಕಾರಕ್ಕೆ ಈಗೇನು ಹೇಳಿದ್ರಲ್ಲ ಸರ್ ಉಪಮುಖ್ಯಮಂತ್ರಿ ಏನು ಹೇಳಿದ್ರು ಅಂತ, ಇಫ್ ಯು ಆರ್ ಸ್ಟ್ಯಾಂಡಿಂಗ್ ವಿತ್ ಧರ್ಮಸ್ಥಳ ಎನ್ಶೂರ್ ದಟ್ ನೀವು ನಿಜಕ್ಕೂ ಮಂಜುನಾಥೇಶ್ವರನ ನಂಬಿದ್ದೀರಾ, ಕಾಪಾಡ್ತೀರಾ ಅಂತಂದರೆ ಈ ಹಿನ್ನೆಲೆಯಲ್ಲಿ ಇದ್ದರಂತಲ್ಲ ಆ ವ್ಯಕ್ತಿಗಳನ್ನೆಲ್ಲ ಬಯಲಿಗೆ ತನಿಖೆ ಮಾಡಿ ಬಯಲಿಗೆ ಎಳೆದು ಎಲ್ಲರ ಕೈವಾಡನ್ನು ಬಯಲಿಗೆ ಎಳೀರಿ. ಆಗ ಧರ್ಮಸ್ಥಳ ನಂಬಿದ್ದೀರಾ ಅಂತ ಅನ್ನೋದನ್ನ ನಮ್ಗೆ ಗೊತ್ತಾಗುತ್ತೆ.